ರೇಪ್ ಅಂಡ್ ಮರ್ಡರ್, ಅತ್ಯಾಚಾರ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕೆ? ಕಾರಣ ಏನು? ಏನಾಗಿದೆ ನೋಡಿ. ನೋಡಿ, ಬಹಳ ಬೇಜಾರಾಗುತ್ತೆ ಆಕ್ಚುಲಿ ಈ ಸುದ್ದಿಯನ್ನ ಓದಬೇಕು ಅಂತಂದ್ರೆ. ಹಾವೇರಿಯಲ್ಲಿ ಅಪ್ರಾಪ್ತ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡು ಕೃತ್ಯವನ್ನ ಎಸಗಿದ್ದಾರೆ. ಇನ್ಸ್ಟಾದಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಭೀಕರ ಕೃತ್ಯ ಆಗಿದೆ. ಅಪ್ರಾಪ್ತೆ ಗರ್ಭಿಣಿ ಆದ ಮೇಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಉದಯ್ ಕಿಶನ್ ಅತ್ಯಾಚಾರ ಎಸಗಿದ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡು ರೇಪ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಏನ್ ಬಂದಿದೆ ಇತ್ತೀಚಿನ ದಿನಗಳಲ್ಲಿ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಇತ್ಯಾದಿ ಸಾಮಾಜಿಕ ಜಾಲತಾಣದಿಂದ ಎಷ್ಟೋ ಅನಾಹುತಗಳು, ಅತ್ಯಾಚಾರಗಳು ಆಗ್ತಾ ಇದೆ. ಯಾಕೆ ಇನ್ನೂ ಕೂಡ ಜನಕ್ಕೆ ಬುದ್ಧಿ ಬರ್ತಾ ಇಲ್ಲ ಅನ್ನೋದೇ ಎಲ್ಲರ ಪ್ರಶ್ನೆ. ಈಗ ಚಿಕ್ಕ ಪುಟ್ಟ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಳ್ಳೋಕೆ ಕಷ್ಟ ಆಗೋಗ್ಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಅವ್ರ ಕೈಲಿ ಏನಾದ್ರು ಫೋನ್ ಕೊಡ್ಬೇಕು ಅಂತಂದ್ರೆ ಭಯ ಆಗ್ತಾ ಇದೆ. ಅಷ್ಟು ಭಯದ ವಾತಾವರಣ ಈಗ ನಿರ್ಮಾಣ ಆಗಿರುವಂತದ್ದು. ಎಷ್ಟೋ ಜನ ಪೋಷಕರು ಈಗಲೂ ಕೂಡ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಸಾಕೋದೇ ಕಷ್ಟ ಅಂತಿದ್ದಾರೆ. ಅಲ್ಲ, ನಾನು ಅದೇ ಹೇಳ್ತಾ ಇರೋದು ನೋಡಿ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡ್ರಂತೆ, ಆಮೇಲೆ ಅದು ಗರ್ಭಿಣಿ ಆದ್ಮೇಲೆ ಆ ಪ್ರಕರಣ ಬೆಳಕಿಗೆ ಬಂದಿದೆ. ಅಪ್ರಾಪ್ತೆ ಅಂದ್ರೆ 18 ವರ್ಷದ ಒಳಗಿರೋ ಅಂದ್ರೆ ಬಾಲಕಿ ನೋಡಿ. ಅದಕ್ಕೆ ಹೇಳೋದು, ಮಕ್ಕಳಿಗೆ ಮೊಬೈಲ್ ಕೊಡ್ತೀರಿ, ಅವ್ರದ್ದೊಂದು ಇನ್ಸ್ಟಾ ಅಂತ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡ್ಬಿಡ್ತವೆ. ಏನು ಆಗ್ತಾ ಇದೆ ಈ ಸಮಾಜದ ಬಗ್ಗೆ ಅವರಿಗೆ ಯಾರಿಗೂ ಅರಿವಿರಲ್ಲ. ಆ ಏಜಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ತಿಳುವಳಿಕೆ ಇರಲ್ಲ. ಏಜು ಹಿಂಗೆ ಆಡಿಸ್ತಾ ಇರ್ತದೆ, ಆಯ್ತಾ? ಆ ಟೈಮಲ್ಲಿ ಅದು ಏಜ್ ಹಿಂಗೆ ಅಂದರೆ ಈ ತರಂಗಗಳು, ಆಯ್ತಾ? ಮನಸ್ಸು ಒಂದೇ ಥರ ಇರಲ್ಲ, ಚಂಚಲಗೊಳಿಸುವ ಮನಸ್ಸು. ನೀವು ಅವಳ ಕೈಲಿ ಮೊಬೈಲ್ ಕೊಟ್ರಿ, ಅವಳು ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡ್ಲು. ಆ ಏಜಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ ಗೊತ್ತಿಲ್ಲ. ಯಾರೋ ಮೆಸೇಜ್ ಮಾಡಿದ್ರು, ರಿಪ್ಲೈ ಮಾಡಿದ್ರು, ಅಟ್ರಾಕ್ಟ್ ಆದ್ಲು, ಅವಳನ್ನ ಮೀಟ್ ಮಾಡಿದ್ರು, ಕರ್ಕೊಂಡು ಹೋದ್ರು, ಗ್ಯಾಂಗ್ ರೇಪ್ ಮಾಡಿಬಿಟ್ರು. ಅವಳು ಪ್ರೆಗ್ನೆಂಟ್ ಆದ್ಲು. ಅಲ್ಲಿವರೆಗೂ ಅವಳು ಹೇಳಲಿಲ್ಲ ನನಗೆ ಹಿಂಗಾಗಿದೆ, ನನ್ನ ಮೇಲೆ ಈ ಥರ ದೌರ್ಜನ್ಯ ಆಗಿದೆ ಅಂತ ಅವಳಿಗೆ ಹೇಳೋದಕ್ಕೂ ಕೂಡ ಧೈರ್ಯ ಇಲ್ಲ. ಅವಳು ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ ಆಗ ಎಲ್ರಿಗೂ ಗೊತ್ತಾಯಿತು. ಅವಳು ಪ್ರೆಗ್ನೆಂಟ್ ಆದಾಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳೋದಕ್ಕೂ ಗೊತ್ತಿಲ್ಲ. ಅವಳ ಮೇಲೆ ರೇಪ್ ಆದಾಗ ನನ್ನ ಮೇಲೆ ರೇಪ್ ಆಗಿದೆ ಅಂತ ಹೇಳೋದಕ್ಕೂ ಕೂಡ ಗೊತ್ತಿಲ್ಲ. ಆ ಧೈರ್ಯ ಇಲ್ಲ. ಮೊಬೈಲ್ ಕೊಡ್ತೀರಿ ಕೈಗೆ, ಫ್ರೀ ಆಗಿಬಿಡ್ತೀರಿ. ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾವೆ, ಎಲ್ಲಿ ಬರ್ತಿದ್ದಾವೆ ಏನು ಗಮನಿಸಲ್ಲ. ಇತ್ತೀಚಿನ ಜನರೇಷನ್ನಲ್ಲಿ ಕಟ್ ಹಾಕೋ ಕೆಲಸ ಆಗ್ತಾ ಇಲ್ಲ. ಮಕ್ಕಳನ್ನ ಕಂಟ್ರೋಲ್ ತಗೊಳ್ಳೋ ಕೆಲಸ ಆಗ್ತಾ ಇಲ್ಲ. ನೀವು ಕೊಡ್ತಾ ಇರೋ ಅತಿಯಾದ ಪ್ರೀತಿ ಇವತ್ತು ರೇಪ್ ಆಗಿ ಮನೆಗೆ ಗರ್ಭಿಣಿ ಆಗೋ ಲೆವೆಲ್ಗೆ ಬಂದು ನಿಂತಿದೆ. ಎಲ್ಲರೂ ಅಂತ ಹೇಳಲ್ಲ ನಾನು, ಕೆಲವರು. ಅತಿಯಾದ ಪ್ರೀತಿ ಒಂದ್ ಕಡೆ, ಇನ್ನೊಂದ್ ಕಡೆ ಏನಂತಂದ್ರೆ ತಂದೆ ತಾಯಿ ಬಾರಿ ಬಿಸಿ ಸ್ಕೆಡ್ಯೂಲ್. ಆಕ್ಚುಲಿ ಆ ತಂದೆನೂ ದುಡಿಬೇಕು, ತಾಯಿನೂ ದುಡಿಬೇಕು. ಮಕ್ಳು ಹೆಂಗಾದ್ರೂ ಈ ಒಂದು ಶೋಕಿಗೆ ನೀವು ಯಾಕೆ ಮಕ್ಕಳನ್ನ ಮಾಡ್ಕೋತೀರಾ? ಬೇಡ ಬಿಡಿ, ನೀವು ನೋಡ್ಕೊಂಡು ಇದ್ಬಿಡಿ. ನೋಡಿ ಏನಾಯ್ತು ಅಂತ. ಮುಂದೆ ಮಾರ್ಚ್ 4ರಂದು ಕಾಡಿಗೆ ಕರೆದೊಯ್ದು ಅತ್ಯಾಚಾರ. ಅಯ್ಯಯ್ಯೋ, ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದ ಉದಯ್ ಅನ್ನೋ ಆರೋಪಿ. ಮಾರ್ಚ್ ತಿಂಗಳಲ್ಲಿ ಜಾತ್ರೆ ವೇಳೆಯೂ ಕೂಡ ರೇಪ್. ಏಪ್ರಿಲ್ನಲ್ಲಿ ಕಿಶನ್ ಕೂಡ ಅತ್ಯಾಚಾರ ಎಸಗಿದ್ದ. ಬಾಲಕಿ ಗರ್ಭಿಣಿ ಆದ್ಮೇಲೆ ಪ್ರಕರಣ ಬೆಳಕಿಗೆ. ಅಂದ್ರೆ ಇಲ್ಲಿ ಏನಾಗಿದೆ, ಬಹುಶಃ ಈಕೆ ಬಾಲಕಿ ಆಗಿರೋದ್ರಿಂದ ಇದನ್ನು ಅತ್ಯಾಚಾರ ಅಂತ ಕನ್ಸಿಡರ್ ಮಾಡಿರೋದು. ಅರ್ಥವಾಯ್ತಾ ನಿಮ್ಗೆ? ನನ್ನ ಪ್ರಕಾರ ಇಬ್ಬರ ಸಹಮತದಲ್ಲೇ ಆಗಿದೆ ಅನ್ನೋ ನನಗೆ ಗೊತ್ತಿಲ್ಲ ಅದು. ಬಟ್ ನೋಡಿ, ನಿಮಗೆ ಅರ್ಥ ಆಗ್ತಿದ್ಯಾ? ಮಾರ್ಚ್ 4ರಂದು ಕಾಡಿಗೆ ಕರೆದೊಯ್ದು ಆಕೆ ಮೇಲೆ ಅತ್ಯಾಚಾರ ಅಂತಂದ್ರೆ ಆಕೆ ಗೊತ್ತಾಗಬಾರ್ದು ಅಂದ್ರೆ ಆಕೆನ ಕೊಲೆ ಮಾಡ್ತಿದ್ರು, ಇಲ್ಲ ಆಕೆ ಕತೆ ಮುಗಿಸ್ತಾ ಇದ್ರು. ತಿರ್ಗಾ ಮತ್ತೆ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ವೇಳೆ ಮತ್ತೊಂದು ರೇಪ್. ಅಂದ್ರೆ ಆ ಹುಡುಗಿಗೆ ಒಪ್ಕೊಂಡಿರೋ ಬಹು ಸಾಧ್ಯತೆ ಇದೆ. ಅದು ಬಾಲಕಿ ಆಗಿರೋದ್ರಿಂದ ಅದನ್ನು ಅತ್ಯಾಚಾರ ಅಂತ ಕನ್ಸಿಡರ್ ಮಾಡಬೇಕು. ಯಾಕೆ? ಆ ಬಾಲಕಿಗೆ ತಿಳುವಳಿಕೆ ಇಲ್ಲ, ಗೊತ್ತಿರಲ್ಲ. ಪಾಪ ನಾನು ಮಾಡ್ತಾ ಇರೋದು ತಪ್ಪಾ ಸರಿನಾ, ನಾನು ಈ ನಿರ್ಧಾರ ತಗೊಂಡಿದ್ದು ತಪ್ಪಾ ಸರಿನಾ ಗೊತ್ತಿಲ್ಲ. ಆಕೆಯನ್ನು ಬಲವಂತ ಮಾಡಿಯೋ, ಫೋರ್ಸ್ ಮಾಡಿಯೋ, ಆಕೆಯನ್ನು ಪುಸಲಾಯಿಸಿನೋ ಇವ್ರೇನು ಮಾಡಿರ್ತಾರೆ, ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸ್ತಿರ್ತಾರೆ. ಅದೇನಾಗುತ್ತೆ, ರೇಪ್ ಅಂತ ಕನ್ಸಿಡರ್ ಆಗುತ್ತೆ. ಹೌದು, ದಿಸ್ ಇಸ್ ರೇಪ್. ಇದು ಅತ್ಯಾಚಾರ. ಇದು ಆಕೆಗೆ ಆಗಿರೋ ದೌರ್ಜನ್ಯ, ಆಕೆಗೆ ಆಗಿರೋ ಅನ್ಯಾಯ. ನೋಡಿ, ಅಲ್ಲಿ ಏಪ್ರಿಲ್ನಲ್ಲಿ ಮತ್ತೊಬ್ಬ ಯಾರೋ, ಈಗ ಅವನು ಹೇಳ್ತಾನೆ, ಯಾರವನು ಇನ್ನೊಬ್ಬ ಉದಯ್, ಹಿಂಗೆ ಮಾಡಿದೆ ನೀನು ಟ್ರೈ ಮಾಡು. ಹಿಂಗೆ ರೀ, ಗೊತ್ತು ನಮಗೆ ಇವೆಲ್ಲ. ಇಂಥವು ಎಷ್ಟು ಕೇಸ್ಗಳನ್ನ ಹ್ಯಾಂಡ್ಲ್ ಮಾಡಿಲ್ಲ, ಇಂಥವು ಎಷ್ಟು ಕೇಸ್ಗಳನ್ನು ಓದಿಲ್ಲ ನಾನು. 10 ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ಈ ಥರ ರೇಪ್ ಕೇಸ್ಗಳನ್ನ ಎಷ್ಟು ನೋಡಿಲ್ಲ. ಇವರು ಹಂಗೆ ಮಾಡಿರ್ತಾನೆ. ತಿರ್ಗಾ ಅವಳು ಕೂಡ ಗೊತ್ತಿಲ್ಲ ನಾನು ಏನು ತಪ್ಪು ಮಾಡ್ತಾ ಇದ್ದೀನಾ ಸರಿನಾ ನನಗೆ ಗೊತ್ತಿಲ್ಲ ಬಾಲಕಿಗೆ. ಪಾಪ ಬಾಲಕಿ ಗರ್ಭಿಣಿ ಆಗೋದ್ಲು. ಹೆಂಗೆ ಈ ಕಾಲದಲ್ಲಿ ಮಕ್ಕಳು ಬೇಗ ಮೆಚೂರ್ಡ್ ಆಗ್ತಾರೆ, ಹೌದಲ್ವಾ?
ಬೇಗ ಮೆಚೂರ್ಡ್ ಆಗ್ತಾ ಇದ್ದಾರೆ. ಈಗ ಪ್ರೈಮರಿಲೇ ಮೆಚೂರ್ಡ್ 7ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಮೆಚೂರ್ಡ್ ಆಗ್ತಾ ಇದ್ದಾರೆ. ಇತ್ತೀಚಿನ ಫುಡ್ಡು, ಇತ್ತೀಚಿನ ಜನ್ರೇಷನ್, ಇತ್ತೀಚಿನ ನಾವು ಬದುಕೋ ರೀತಿ ಹಂಗಿದೆ. ಆಯಿತಾ, ಆಯಿತು, ಪ್ರೆಗ್ನೆಂಟ್ ಆದ್ಲು, ಅಲ್ಲಿವರೆಗೂ ಗೊತ್ತಿಲ್ಲ ಆಕೆಗೆ. ನಾನು ಹಿಂಗಾದ್ರೆ ಪ್ರೆಗ್ನೆಂಟ್ ಆಗ್ತೀನಿ ಅಂತಲೂ ಗೊತ್ತಿಲ್ಲ, ಪ್ರೆಗ್ನೆಂಟ್ ಆಗಿ ಹಿಂಗೆ ಸಿಕ್ಕಾಕೊಳ್ತೀನಿ ಅಂತ ಗೊತ್ತಿಲ್ಲ. ಎಷ್ಟು ನೊಂದಿರಬೇಡ ರೀ ಅವರು ಅಪ್ಪ ಯಾರು ಆಕೆಯ ತಂದೆ ತಾಯಿ. ನೋಡಿ, ಅಪ್ರಾಪ್ತ ಮೇಲೆ ಸರಣಿ ಅತ್ಯಾಚಾರ ಎಸಗಿದ್ದಾರೆ, ಸರಣಿಯಾಗಿ. ಎಸ್, ಇದರಲ್ಲಿ ಉದಯ್ ಕಿಶನ್ ಸೇರಿದಂತೆ 4 ಬಂಧನ ಕೂಡ ಆಗಿರುವಂತದ್ದು. ಹಾನಗಲ್ ಠಾಣೆಯಲ್ಲಿ ಫೋಕ್ಸೋ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. 4 ಜನರ ವಿರುದ್ಧ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. A1 ಉದಯ್, A2 ಕಿಶನ್ ರೇಪ್ ಆರೋಪಿಗಳು ಅಂತ ಗುರುತಿಸಲಾಗಿದೆ. A3 ಆಕಾಶ್ ಅಂತೆ, A4 ಚಂದ್ರು ಅತ್ಯಾಚಾರಕ್ಕೆ ಸಹಕರಿಸಿದಂತಹ ಆರೋಪಿಗಳು. A1 ಉದಯ್, A2 ಕಿಶನ್, A3 ಆಕಾಶ್, A4 ಚಂದ್ರು, 4 ಇವರು ಸಹಕರಿಸಿದ್ರಿಂದಲೇ ಇಂತಹ ದೊಡ್ಡ ದುರಂತ ಸಂಭವಿಸಿರುವಂಥದ್ದು. ಸೊ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ. ಆಕೆ ಗರ್ಭಿಣಿ ಆದ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಮಾರ್ಚ್ 4ರಂದು ಆಗಿರುವಂತಹ ಅತ್ಯಾಚಾರ. ಅದಾದ ನಂತರ ಬಾಲಕಿ ಮೇಲೆ ನಿರಂತರವಾಗಿ, ಅಂದರೆ ಏಪ್ರಿಲ್ 4ನೇ ತಾರೀಕು ಕಿಶನ್ ಕೂಡ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿರ್ತಾನೆ. ಸೊ ಇದು ದೊಡ್ಡ ಮಟ್ಟದಲ್ಲಿ, ಅಂದರೆ ಆ ಬಾಲಕಿಗೆ ಗೊತ್ತಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಈಗಾಗಿದೆ ಅಂತ ಆಕೆ ಫ್ರೆಂಡ್ಸ್ಗಳ ಜೊತೆಯೂ ಕೂಡ ಶೇರ್ ಮಾಡಿಲ್ಲ ಅಂತ ಅನ್ಸುತ್ತೆ. ಇಫ್ ಇನ್ ಕೇಸ್ ಈಗಿರುವಂತಹ ಬಾಲಕಿಯರಾಗಿರ್ಬೋದು ಅಥವಾ ಈ ಜನರೇಷನ್ ಅವ್ರು ಹೆಂಗೆ ಇದ್ದಾರೆ ಅಂತಂದ್ರೆ, ಏನೇ ಒಂದು ವಿಷಯ ಆದ್ರೂ ಅದಕ್ಕೊಂದು ಮದ್ದು ಕಂಡಿಟ್ಬಿಟ್ಟಿರ್ತಾರೆ. ಮೊಬೈಲ್ಗಳಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇದೊಂದು ಸೊಲ್ಯೂಷನ್, ಇದಕ್ಕೊಂದು ಸೊಲ್ಯೂಷನ್ ಅಂತ ನೋಡ್ತಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಈ ಬಾಲಕಿ ಆಕೆಯ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಅಲ್ಲ, ಆಕೆಗೆ ಏನು ಗೊತ್ತಿಲ್ಲ, ಅದ್ರ ಅರಿವಿಲ್ಲ. ನಾನು ಅದೇ ಹೇಳ್ತಾ ಇರೋದು, ಅದೊಂದು ಬಾಲಕಿ ಅಂದ್ರೆ ಅಪ್ರಾಪ್ತೆ. ಆಕೆಗೆ ಅದ್ರ ಬಗ್ಗೆ ಅರಿವಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಈ ತಪ್ಪು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ತಪ್ಪಾ ಸರಿನೋ ಗೊತ್ತಿಲ್ಲ. ಅದನ್ನ ಹೇಳೋರು ದಿಕ್ಕಿಲ್ಲ. ಕುಟುಂಬಸ್ಥರು, ಪೇರೆಂಟ್ಸ್ಗಳು ಮೊಬೈಲ್ ಕೈ ಕೊಟ್ಬಿಡ್ತಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಇವತ್ತು ಮೊಬೈಲೇ ಅರ್ಧಕ್ಕರ್ಧ ಗಂಡು ಮಕ್ಕಳನ್ನ ಎಲ್ಲರನ್ನೂ ಹಾಳು ಮಾಡ್ತಾ ಇರೋದು ಮೊಬೈಲ್. ಈ ಮೊಬೈಲ್, ಈ ಡಿಜಿಟಲ್ ಯುಗ ಎಷ್ಟರ ಮಟ್ಟಿಗೆ ಒಳ್ಳೇದಿದೆ ಅಲ್ಲ, ಅದಕ್ಕಿಂತ ಡಬಲ್ ಕೆಟ್ಟದಿದೆ. 10 ಪಟ್ಟು ಒಳ್ಳೇದಿದ್ರೆ 100 ಪಟ್ಟು ಕೆಟ್ಟದಿದೆ. ಯಾವತ್ತಾದ್ರೂ ಮಕ್ಕಳ ಮೊಬೈಲನ್ನು ಸರ್ಚ್ ಮಾಡಿ ನೋಡಿದ್ದೀರಾ? ಅವರ ಏನು ಮಾಡ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ಯಾರ ಜೊತೆ ಚಾಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ? ನೀವು ಗೂಗಲ್ ಆಕ್ಟಿವಿಟೀಸ್ ಚೆಕ್ ಮಾಡ್ತಾ ಇದ್ದೀರಾ? ಹಿಸ್ಟ್ರಿ ತೆಗೆದು ನೋಡ್ತಾ ಇದ್ದೀರಾ? ಗೂಗಲ್ ಹಿಸ್ಟ್ರಿ ತೆಗೆದು ನೋಡ್ತಾ ಇದ್ದೀರಾ? ಯಾವತ್ತಾದ್ರೂ ನೋಡ್ತಾ ಇದ್ದೀರಾ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ? ಇಲ್ಲ. ನೀವು ಪೇರೆಂಟ್ಸ್ಗಳು ಇಲ್ಲ. ಮಕ್ಕಳು ಗೇಮ್ ಆಡಕ್ಕೆ ಮೊಬೈಲ್ ಕೇಳ್ತವೆ ಅಂತ ಕೊಟ್ಬಿಡ್ತೀರಾ, ಮಕ್ಕಳು ಅಳ್ತವೆ ಅಂತ ಫೋನ್ ಕೊಟ್ಬಿಡ್ತೀರಾ, ಅವ್ರ ಅಕೌಂಟಲ್ಲಿ ಅವ್ರ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತೀರಾ, ಇನ್ಸ್ಟಾ ಅಕೌಂಟು, ಫೇಸ್ಬುಕ್ ಅಕೌಂಟು, ಯೂಟ್ಯೂಬ್ ಎಲ್ಲ ನೀವೇ ಏನು ಬೇಕಾದ್ರೂ, ಅಲ್ಲಿ ಯಾರೋ ಒಬ್ಳು ರೀಲ್ಸ್ ಮಾಡೋದು ಫೇಮಸ್ ಆದ್ಲು, ನೀವು ಅಕೌಂಟ್ ಓಪನ್ ಮಾಡ್ಕೊಂಡು ಮಾಡ್ತೀರಾ. ಆಮೇಲೆ ಹಿಂಗಾಗುತ್ತೆ, ಅನುಭವಿಸಿ. ಇವ್ರನ್ನೆಲ್ಲ ಇವರಿದಾರಲ್ಲ, ಇವ್ರನ್ನ ನನ್ನ ಪ್ರಕಾರ ಇಂಥವ್ರನ್ನೆಲ್ಲ ಕಾನೂನಿನ ಆಧಾರ ಅನ್ನೋದಕ್ಕಿಂತನೂ ಇವರಿಗೆಲ್ಲ ಗಲ್ಲು ಶಿಕ್ಷೆ ಕೊಟ್ಬಿಡ್ಬೇಕು. ಆಯ್ತಾ? ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಈ ವಿಚಾರದಲ್ಲಿ ಎಲ್ಲೋ ನಾವು ಸ್ವಲ್ಪ ಹಿಂದೆ ಇದೀವಿ ಅನ್ನೋ ಫೀಲ್, ಎಡುತ್ತಾ ಇದೀವಿ ಅನ್ನೋದಕ್ಕಿಂತ ಹಿಂದೆ ಇದೀವಿ ನಾವು. ಈ ಯೋಗಿ ಆದಿತ್ಯನಾಥ್ ಅವರ ನಾಡಲ್ಲಿ ನೋಡಿ, ಇಂಥದ್ದೇನಾದ್ರೂ ಆಯ್ತು ಅಂತಂದ್ರೆ ಮುಗ್ದೇ ಹೋಯ್ತು ಕತೆ. ಅಲ್ಲ, ಅದು ಕಾನೂನು ಕೈಗೆ ತಗೊಳ್ಳೋದು ಬೇಡ, ಸರ್ಕಾರದ ಆದೇಶನೇ ಬೇರೆ ತರ ಆಗ್ಬಿಟ್ಟಿದೆ ಅಲ್ಲಿ. ಈಗ ನಾನು ಅದೆಲ್ಲ ಹೇಳ್ತಾ ಇರೋದು. ಅಂದ್ರೆ ಈ ವಿಚಾರದಲ್ಲಿ ನಮ್ಮ ಸಂವಿಧಾನ ಅಂತ ಬಂದಾಗ, ಕಾನೂನು ಅಂತ ಬಂದಾಗ, ಈ ರೇಪ್ ಅಂಡ್ ಮರ್ಡರ್ ಅತ್ಯಾಚಾರದ ವಿಚಾರದಲ್ಲಿ ಎಲ್ಲೋ ನಾವು ಸ್ವಲ್ಪ ಹಿಂದೆ ಉಳಿದಿದ್ದೀವಿ ಅನ್ನೋ ಫೀಲ್ ನನಗೆ. ನೀವು ಕಮೆಂಟ್ ಮಾಡಿ, ಅದರಲ್ಲೇನಿಲ್ಲ. ಎಲ್ಲೋ ಈ ವಿಚಾರದಲ್ಲಿ ಶಿಕ್ಷೆ ಕೊಡುವಲ್ಲಿ, ಕಠಿಣ ಶಿಕ್ಷೆ ಕೊಡುವಲ್ಲಿ ನಾವು, ಅಂದ್ರೆ ಇಂಡಿಯಾ, ಭಾರತ, ನಾನು ಬರೀ ನಾಟ್ ಓನ್ಲಿ ಕರ್ನಾಟಕ, ಓವರ್ ಆಲ್ ಇಂಡಿಯಾ, ಎಲ್ಲೋ ಒಂದು ಕಡೆ ಸ್ವಲ್ಪ ನಾವು ಹಿಂದೆ ಉಳಿದು ಬಿಟ್ಟಿದ್ದೀವಿ. ಇಂಥವರಿಗೆ ಬೇಲ್ ಕೊಡೋದು ಅಥವಾ ಎಕ್ಸ್ಕ್ಯೂಸ್ ಕೊಡೋದು ನಾವು ಮಾಡ್ತಾ ಇರೋದ್ರಿಂದ ಏನ್ ಮಾಡ್ಕೊಳಕ್ಕಾಗತ್ತೆ, ಏನ್ ಕಿತ್ಕೊಳಕ್ಕಾಗತ್ತೆ? 6 ತಿಂಗಳಾದ್ಮೇಲೆ ಆಚೆ ಬರ್ತೀನಿ, 1 ವರ್ಷ ಆದ್ಮೇಲೆ ಆಚೆ ಬರ್ತೀನಿ, ಅಥವಾ ಜೈಲಲ್ಲೇ ಊಟ ಮಾಡ್ಕೊಂಡು ಇರ್ತೀನಿ ಅನ್ನೋ ಮೆಂಟಾಲಿಟಿಗಳು ಕೂಡ ಉಟ್ಕೊಂಡ್ಬಿಟ್ಟಿದ್ದಾವೆ. ಕೆಲವರು ಹೆಂಗಿರ್ತಾರೆ ಗೊತ್ತಾ? ನಾನು ನಿಮ್ಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈ ಪ್ರಕರಣದಲ್ಲಿ ಯಾರೋ ಒಬ್ಬ ಕ್ರೂರಿ, ಅಂದ್ರೆ ಮೆಂಟಲಿ ಅಬ್ನಾರ್ಮಲ್ಲು, ಒಂಥರ ಮೆಂಟ್ಲ್ ಅಂತಾನೆ ಇಟ್ಕೊಳ್ಳಿ. ಅವನೆಲ್ಲಿರ್ತಾನೆ, ಅವನಿಗೆಲ್ಲ ಬುದ್ಧಿವಂತಿಕೆ ಇದೆ. ಸೈಕೋ ಅಂತಾರೆ ಗೊತ್ತಾ ನಿಮ್ಗೆ? ಸೈಕೋ ಮನಸ್ಥಿತಿ ಅವನು, ಅಥವಾ ತುಂಬಾ ಕಾಮುಕ ಅಲ್ಲ, ಅವನು ವಿಕೃತ ಕಾಮಿ ಅಂತ ಇಟ್ಕೊಳ್ಳಿ. ಅವನಿಗೆ ಮನೆ ಇಲ್ಲ, ಅವನಿಗೆ ಮಠ ಇರಲ್ಲ. ಅವನೇನ್ ಮಾಡ್ತಾ ಇರ್ತಾನೆ?
ಬೀದಿ ಬೀದಿ ಸುತ್ಕೊಂಡಿರ್ತಾನೆ. ಅವನಿಗೆ ಯಾರೂ ಇರಲ್ಲ. ಅವನಿಗೇನು, ಅವನು ಯಾರು ಮದುವೆ ಆಗಲ್ಲ, ಅವನು ಯಾರ ಜೊತೆನೂ ಹೋಗೋಕ್ಕಾಗಲ್ಲ, ಯಾವುದೇ ಹುಡುಗಿ ಜೊತೆ ಇಲ್ಲ, ಯಾರು. ಇವನೇನು ಮಾಡ್ತಾನೆ, ಸ್ಟ್ರಾಂಗ್ ಆಗಿರ್ತಾನೆ, ಅದು ಇದು ತಿನ್ಕೊಂಡು ಅಲ್ಲಿ ಇಲ್ಲಿ ತಿನ್ಕೊಂಡು ಯಾವುದೋ ಒಂದು ಮಗುನೋ ಬಾಲಕಿನೋ ಅಥವಾ ಏಜ್ ಆದವರೋ ಹುಡುಗಿನೋ ನೋಡಿದ್ರೆ ರೇಪ್ ಮಾಡ್ಬಿಡ್ತಾನೆ. ಅವನಿಗೆ ಅದ್ರ ಬಗ್ಗೆ ಭಯ ಇಲ್ಲ. ಯಾಕೆ ಹೇಳಿ? ಹೊರಗಡೆ ಇದ್ರೆ ಆಯ್ಕೊಂಡು ತಿನ್ಬೇಕು, ಒಳಗಡೆ ಇದ್ರೆ 3 ಹೊತ್ತು ಊಟ ಕೊಡ್ತಾರೆ, ಕೆಲಸ ಮಾಡಿದ್ರೆ ಸಂಬಳ ಸಿಗುತ್ತೆ. ಈ ತರ ಮನಸ್ಥಿತಿಗಳು ಇರ್ತಾರೆ. ಅದಕ್ಕೆ ಕಠಿಣವಾದಂತ ಶಿಕ್ಷೆಯನ್ನ ಇದಕ್ಕೆ ಜಾರಿಗೆ ತರಬೇಕು. ಯಾಕಂತಂದ್ರೆ ಇಂತಹ ಆಲೋಚನೆ ಕೂಡ ಬರಬಾರ್ದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಏನ್ ಮಾಡೋದು, ಇಂತಹ ಘಟನೆಗಳು ಮರುಕಳಿಸ್ತಾನೆ ಇದೆ. ಅದೇನು ಕಾನೂನಿನ ಅಡಿಯಲ್ಲಿ ಸೂಕ್ತ ಕ್ರಮಗಳಿಲ್ಲ, ಕಠಿಣ ಕಾನೂನು ಶಿಕ್ಷೆಗಳಿಲ್ಲ. ಅವ್ರನ್ನ ಬಂಧಿಸಿದ್ದಾರೆ ಅಷ್ಟೇ. ಏನಾಯ್ತು, ಅವ್ರಿಗೆ ಜೀವಾವಧಿ ಕೊಟ್ರ, ಅವ್ರಿಗೆ ಏನ್ ಮಾಡಿದ್ರಿ ಅದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಕ್ ಹೋದ್ರೆ ನಮಗೂ ಸಿಗಲ್ಲ, ಬರದೇ ಇಲ್ಲ. ಆಮೇಲೆ ಹೇಳ್ತಾರೆ ಜನ, ಹಿಂಗೊಂದು ಸುದ್ದಿ ಮಾಡಿದ್ರಿ, ಅದೇನಾಯ್ತು, ನೀವು ಕ್ಲೈಮ್ಯಾಕ್ಸ್ ಹೇಳಲೇ ಇಲ್ಲ, ನಾವ್ ಹೇಳಲೇ ಇಲ್ಲ, ಅವ್ರು ಕೊಡ್ಲೇ ಇಲ್ಲ. ನಾವ್ ಹೇಳೋದಕ್ಕೆ, ನಾವು ಕೇಳೋದಕ್ಕೆ ಫಾಲೋ ಅಪ್ ಮಾಡಿರ್ತೀವಿ, ಅವ್ರು ಕೊಡಲ್ಲ. ಹೌದು ಅಷ್ಟೇ. ಎಸ್, ಮುಂದಿನ ಸುದ್ದಿ ಹತ್ತ ಗಮನ ಹರಿಸೋಣ.